9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ದೈಹಿಕ ಶಿಕ್ಷಕನ ಬೆಳಗಿನ ಶುಭೋದಯಗಳು. ಮಕ್ಕಳೇ, ಎಲ್ಲರೂ ಸುಶಿಕ್ಷಿತರಿಂದ ಮತ್ತು ಆರೋಗ್ಯವಾಗಿದ್ದೀರಿ ಅಂತ ಅಂದ್ಬಿಟ್ಟು, ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾನು ಭಾವಿಸ್ತಾ ಇವತ್ತಿನ ಒಂದು ಅಧ್ಯಾಯವಾದಂತಹ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಅಂತಕ್ಕಂಥ ಒಂದು ವಿಷಯವನ್ನ ಇಂದು ನಿಮಗೆ ತಿಳಿಯಪಡಿಸುತ್ತೇನೆ. ಕಳೆದ ತರಗತಿಯಲ್ಲಿ ಸಾಮಾಜಿಕ ಆರೋಗ್ಯ ಎಂದ್ರೇನು, ಸಾಮಾಜಿಕ ಆರೋಗ್ಯದ ಅರ್ಥ ಮತ್ತು ಮಹತ್ವ ಹಾಗೂ ಪ್ರಾಮುಖ್ಯತೆ ಬಗ್ಗೆ ನಾವು ತಿಳ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ಆರೋಗ್ಯಕರ ಪರಿಸರದ ಪ್ರಯೋಜನಗಳು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಆರೋಗ್ಯ ಅಂತಂದ್ರೆ ಆರೋಗ್ಯವೇ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್, ಹೆಲ್ತ್ ಈಸ್ ವೆಲ್ತ್ ಅಂತಕ್ಕಂಥದ್ದು. ನೋಡಿ, ಪ್ರತಿಯೊಂದು ಸಮೇತ ನಾವು ಸಮಾಜದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಈ ಭೂಮಿ ಬಂದಿದ್ದೀವಪ್ಪ ಅಂತಂದ್ರೆ ಯಾವುದೇ ಕಾಯಿಲೆಯಿಂದ, ಯಾವುದೇ ರೋಗ ರುಜಿನಗಳಿಂದ, ಯಾವುದೇ ಅಂಗ ನ್ಯೂನ್ಯತೆಯಿಂದ ನಾವು ಬಳಲದೆ ನಮ್ಮ ಒಂದು ಶರೀರ ಪೋಷಿರತಕ್ಕಂಥದ್ದು ಸದೃಢವಾಗಿದ್ದು ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡು ಜೀವನ ಮಾಡೋದಂತ ಒಂದು ಸುಖ ಇದೆಯಲ್ಲ, ಅದು ಬಹಳ ಉತ್ತಮವಾದ ಒಂದು ಆದರ್ಶವಾದ ಒಂದು ಸುಖ ಮಕ್ಕಳು. ಅದೇ ಕೋಟಿಗಟ್ಟಲೆ ಆಸ್ತಿ ಇರ್ತದೆ, ಕೋಟಿಗಟ್ಟಲೆ ವಜ್ರ ವೈಢ್ಯ ಇರ್ತದೆ, ಎಲ್ಲಾ ಇರ್ತದೆ. ಆದ್ರೆ ಒಂದು ಕಾಯಿಲೆಯಿಂದ, ಒಂದು ಪೀಡೆಯಿಂದ ಅಥವಾ ಒಂದು ಸಾಂಕ್ರಾಮಿಕ ರೋಗದಿಂದ ನರಳುತ್ತಾ ಇದ್ದಾನಪ್ಪ ಅಂತಂದ್ರೆ ಅವನ ಒಂದು ನೆಮ್ಮದಿಯಲ್ಲಿರ್ತದೆ ಮಕ್ಕಳು. ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಏನಂತ, ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರ್ತದೆ ಅಂತ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಹಿರಿಯರು ಹೇಳ್ತಾರೆ ಮಕ್ಕಳು ಏನು, 100 ವರ್ಷ ಇಲಿಯಾಗಿ ಬದುಕಿಂತ 3 ವರ್ಷ ಹುಲಿಯಾಗಿ ಬದುಕಬೇಕು ಅಂತ. ಚೆನ್ನಾಗಿ ಇರಬೇಕಪ್ಪ ಅಂತಂದ್ರೆ ನಾವು ಬದುಕಬೇಕು. ಹೆಂಗ್ ಬದುಕಬೇಕು? ಅದರಲ್ಲಿ ಆದರ್ಶ ಗುಣಗಳನ್ನು ಇರಬೇಕು. ಈ ಮನುಷ್ಯ ಜೀವ ಅಂತಕ್ಕಂಥದ್ದು ಒಂದು ನೀರಿನ ಮೇಲೆ ಗುಳ್ಳೆ ಇದ್ದಾಗೆ. ನಾವು ಸತ್ತೋದು ಸಮೇತ ಮಕ್ಕಳೇ, ನಮ್ಮ ಮರಣ ಹೊಂದಿದ್ರು ಸಮೇತ ನಮ್ಮ ಹೆಸರು ಅಂತಕ್ಕಂಥದ್ದು ಈ ಒಂದು ಸಮಾಜದಲ್ಲಿ ಇರ್ತಕ್ಕಂಥದ್ದು, ಛಾಪನ ಮೂಡಿಸ್ತಕ್ಕಂಥದ್ದು, ಅದು ಆದರ್ಶ ವ್ಯಕ್ತಿಯ ಒಂದು ಸದ್ಗುಣ. ಆದರ್ಶ ವ್ಯಕ್ತಿಯ ಒಂದು ಸದ್ಗುಣ ಇದೆ. ಸೊ ಹೆಂಗಪ್ಪ ಅಂತಂದ್ರೆ, ಇನ್ನೊಂದು ಹೇಳ್ತಾರೆ ಸ್ವಾಮಿ ವಿವೇಕಾನಂದರು, 10 ಆಸ್ಪತ್ರೆಗಳನ್ನು ತೆರೆಯೋದಕ್ಕಿಂತ ಒಂದೇ ಒಂದು ಕ್ರೀಡಾಂಗಣವನ್ನು ತೆರೆಯೋದು ಲೇಸು ಅಂತ ಅಂದ್ಬಿಟ್ಟು. 10 ಆಸ್ಪತ್ರೆಗಳನ್ನು ತೆರೆಯುವುದಕ್ಕಿಂತ ಒಂದೇ ಒಂದು ಕ್ರೀಡಾಂಗಣವನ್ನು ತೆರೆಯುವುದು ಲೇಸು ಅಂತ. ಹೇಗೆ? ಸೊ ನೋಡಿ ಮಕ್ಕಳೇ, ಆರೋಗ್ಯ ಮಗುವಿನ ಅಥವಾ ವ್ಯಕ್ತಿಯ ಸಮಾಜದ ಹಿತದೃಷ್ಟಿಯಿಂದ ಯಾವುದಪ್ಪ ಅಂತಂದ್ರೆ, ನಾವು ಒಂದು ಸಮಾಜ, ಒಂದು ಮನೆ, ಒಂದು ಪರಿಸರ ನಮ್ಮನ್ನ ಆರೋಗ್ಯದ ಮೇಲೆ ಪ್ರಭಾವ ಬೀರುವುದು. ಹೆಂಗೆಪ್ಪ ಅಂತಂದ್ರೆ, ನಾವು ಆ ಒಂದು ಮನೆಯಲ್ಲಿ ಸದಸ್ಯರಾಗಿದ್ದೀವಪ್ಪ ಅಂತಂದ್ರೆ ಪರಿಸರವನ್ನ ನಾವು ಶುಚಿಯಾಗಿ ಇಟ್ಕೋಬೇಕು. ನಮ್ಮ ವಾಸ ಮಾಡ್ತಕ್ಕಂಥ ಒಂದು ಅಡಿಗೆ ಕೋಣೆ ಆಗಿರ್ಲಿ, ಒಂದು ಹಾಲಾಗಿರ್ಲಿ, ಒಂದು ಬಚ್ಚಲಾಗಿರ್ಲಿ, ಒಂದು ಟಾಯ್ಲೆಟ್ ರೂಮ್ ಆಗಲಿ, ಎಷ್ಟು ಶುಚಿಯಾಗಿರ್ತವೋ ನಮ್ಮನ್ನ ಮಕ್ಕಳು ಅನುಸರಿಸ್ತಾರೆ. ನಮ್ಮನ್ನ ಶಿಸ್ತನ್ನ, ನಮ್ಮ ನೀಟ್ನೆಸ್ ಅನ್ನ ನಮ್ಮ ಮಕ್ಕಳು, ನೆರೆಹೊರೆಯವರು ನಮ್ಮನ್ನು ಅನುಸರಿಸ್ತಾರೆ. ಅವಾಗ ನಾವು ಚೆನ್ನಾಗಿದ್ದೀವಪ್ಪ ಅಂತಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ಸಮೇತ ಚೆನ್ನಾಗಿರ್ತೀವಿ ಆರೋಗ್ಯದಿಂದ. ನಮ್ಮನೆ ಚೆನ್ನಾಗಿತ್ತು ಅಂತಂದ್ರೆ ನಮ್ಮ ಎದುರು ಮನೆ, ಪಕ್ಕದ ಮನೆ ಎಲ್ಲರೂ ಸಮೇತ ಆರೋಗ್ಯವಾಗಿ ಅಂತ ಕೂಡಿರ್ತಾರೆ. ಹೌದಾ? ಇಲ್ಲಿ ನಮ್ಮ ಪರಿಸರ ಮುಖ್ಯ, ಸಮಾಜ ಮುಖ್ಯ. ಹಾಗೆ ಶಾಲೆನೂ ಅಷ್ಟೇ. ಶಾಲೆ ಅಂತಕ್ಕಂಥದ್ದು ನಾವು ಶಿಸ್ತನ್ನು ನಾವು ಮೂಡಿಸ್ಬೇಕಪ್ಪ ಅಂತಂದ್ರೆ ನಾವು ಹಾಕೊಳ್ತಕ್ಕಂಥ ಶೂ ಅಥವಾ ಚಪ್ಪಲಿಂದ ಹಿಡಿದು, ನಾವು ಹಾಕ್ತಕ್ಕಂಥ ಡ್ರೆಸ್ ಸಮವಸ್ತ್ರದಿಂದ ಹಿಡಿದು, ನಾವು ತಲೆ ಬಾರಿಸ್ತಕ್ಕಂಥ ಒಂದು ರೀತಿಯಿಂದ ಹಿಡಿದು ಎಲ್ಲವೂ ಸಮೇತ ನಮ್ಮ ಮಕ್ಕಳು ನಮ್ಮನ್ನು ಅನುಸರಿಸ್ತಾ ಇರ್ತಾವ ಮಕ್ಕಳೇ. ನೋಡ್ತಿದ್ರಲ್ಲ ನಮ್ಮನ್ನ. ಸೊ ನಾವು ಎಷ್ಟು ನೀಟ್ನೆಸ್ ಆಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಎಷ್ಟು ಶುಚಿಯಾಗಿರ್ತೀವಿ, ನಾವು ನುಡಿತಕ್ಕಂಥ ನುಡಿಗಳು ಹೆಂಗಿರ್ತವೆ ಅನ್ನೋದು ಬಹಳ ಪರಿಣಾಮಕಾರಿಯಾಗಿ ಬೀರ್ತಾವೆ ಮಕ್ಕಳೇ. ಆ ಒಂದು ದೃಷ್ಟಿಯಿಂದ ಮುತ್ತು ಒಡೆದರೆ ಹೋಯಿತು, ಒತ್ತು ಕಳೆದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತೆ ಅಂತಕ್ಕಂಥ ಮಾತನ್ನ ನೀವು ಕೇಳಿರ್ಬೋದು. ಸೊ ಹಾಗಾಗಿ ನಾವು ಆರೋಗ್ಯದಲ್ಲಿ ನಾವು ಆಡ್ತಕ್ಕಂಥ, ನುಡಿತಕ್ಕಂಥ, ಬೆರೀತಕ್ಕಂಥ ಎಲ್ಲವೂ ಸಮೇತ ಬಹಳ ಮುಖ್ಯವಾಗಿರ್ತವೆ. ಸೊ ಆ ಒಂದು ದೃಷ್ಟಿಯಿಂದ ನಿಮಗೆ ಹೇಳ್ತಕ್ಕಂಥದ್ದು ಇಷ್ಟ ಮಕ್ಕಳೇ, ಇಲ್ಲಿ ಮಗುವಿನ ಆರೋಗ್ಯದ ಸ್ಥಿತಿ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ಮನೆ ಮತ್ತು ಶಾಲೆ ಹಾಗೂ ಸುತ್ತಮುತ್ತ ಪರಿಸರ ಬಹಳ ಪಾತ್ರ ವಹಿಸುತ್ತದೆ. ಮನೆ ಅಂತಕ್ಕಂಥದ್ದು ಮೊದಲ ಪಾಠಶಾಲೆ. ಮಗುವಿಗೆ ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಸೊ ಅಲ್ಲಿ ನೋಡ್ತಾರೆ
ನಾವು ಹೇಗೆ ನಾವು ಮನೆಯಲ್ಲಿ ಅವರ ಮಾತನ್ನ ಆಡ್ತಕ್ಕಂಥ ರೀತಿ, ನೀತಿಗಳು, ಸಂಸ್ಕಾರಗಳು, ಮಾನವೀಯ ಮೌಲ್ಯಗಳು ಅಂತ ಅಂದ್ಬಿಟ್ಟು ಏನ್ ಹೇಳ್ತೀವಲ್ಲ, ಅವೆಲ್ಲ ಬೆಳೀತಕ್ಕಂಥದ್ದು ಒಂದು ಮಗುವಿಗೆ ಆ ಮನೆಯಲ್ಲೇ. ನೋಡಿ, ಯಾರಾದ್ರೂ ಗುರಿ ಹಿರಿಯರು ಯಾರಾದ್ರೂ ಬಂದಂತಂದ್ರೆ, ಕೆಲವು ಮನೆಯಲ್ಲಿ ಸಂಸ್ಕಾರ ಹೊಂದಿರ್ತಕ್ಕಂಥ ಮನೆಯಲ್ಲಿ ನಾವು ಓದಂತ ಸಂದರ್ಭದಲ್ಲಿ ಆ ಮಕ್ಕಳು ನಮಸ್ತೆ ಅಂಕಲ್, ನಮಸ್ತೆ ಅಂಕಲ್, ಬನ್ನಿ ಅಂಕಲ್, ಕೂತ್ ಬನ್ನಿ, ಅಪ್ಪಾಜಿ ಇದ್ದಾರೆ, ಅಮ್ಮ ಯಾರು ಬಂದ್ರು, ನಮಸ್ತೆ. ಎಂತ ಒಂದು ಸಂಸ್ಕಾರ ಕಲಿಸಿರ ಅಂತ ಅಂದ್ಬಿಟ್ಟು ನಮಗೆ ಹೃದಯದಲ್ಲಿ ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿದಾರಲ್ಲಪ್ಪ ಅಂತ ಅಂದ್ಬಿಟ್ಟು ನಮಗೆ ಅನಿಸ್ತದೆ ಇಲ್ಲ. ಸೊ ಅದನ್ನ ಕಲಿಸ್ತಕ್ಕಂಥದ್ದು ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥದ್ದು ನಮ್ಮ ಮನೆ, ಪರಿಸರ, ಹಾಗೆ ಶಾಲೆ. ಅದು ಶಾಲೆನೂ ಸಮೇತ ಅಷ್ಟೇ ಮಕ್ಕಳೇ. ನಾವು ಎಲ್ಲೇ ನಾವು ಟೀಚರ್ಸ್ ಅಂತಲ್ಲ, ಯಾರೇ ಒಬ್ಬ ನಿಮಗೆ ಕಲಿಸಿದ ಆತ, ಒಂದಕ್ಷರವನ್ನ ಆತ ಕಲಿಸಿದವನು ಗುರು ಅಂತ ಹೇಳ್ತಾರೆ. ಸೊ ಯಾರೇ ಆಗಲಿ, ನೀವು ಪ್ರೈಮರಿಯಿಂದ ಇದು ಅಂಗನವಾಡಿಯಿಂದ ಪ್ರೈಮರಿ, ಮಿಡ್ಲ್ ಸ್ಕೂಲ್, ಹೈಸ್ಕೂಲ್, ಯಾವುದೇ ಕಾಲೇಜಲ್ಲಿ ಓದೋ ಸಮೇತ ನಿಮ್ಮ ಗುರುಗಳು ಬಂದ್ರೆ ಸಾಕು, ನಮಸ್ಕಾರ ಸರ್, ಓ ನೀನ, ನಮಸ್ಕಾರಪ್ಪ, ಚೆನ್ನಾಗಿದ್ಯಾ, ಅಷ್ಟೇ. ಒಂದು ಸಂಸ್ಕಾರ ಇದೆಯಲ್ಲ, ಅದಿದೆಯಲ್ಲ, ಸೊ ಅದನ್ನ ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಯಾಕಪ್ಪ ಅಂತಂದ್ರೆ ಶಾಲೆಯಲ್ಲೂ ಸಮೇತ ಅಷ್ಟೇ. ಅದಲ್ಲದೆ ಶಾಲೆಯಲ್ಲಿ ಶಿಸ್ತು ಇರಬೇಕು. ಹೆಂಗಿರ್ಬೇಕು? ಬೆಳಿಗ್ಗೆ ಬಂದ ತಕ್ಷಣ ಹಾಡು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಪ್ರೇಯರ್ ಅನ್ನ ನೀಟಾಗಿ ರಾಗವಾಗಿ ಹಾಡ್ತಕ್ಕಂಥದ್ದು, ಒಂದು ಶಿಸ್ತಿನಿಂದ ಒಳ ರೂಮ್ ಒಳಗೆ ಬರ್ತಕ್ಕಂಥದ್ದು, ಇದೆಲ್ಲವೂ ಸಮೇತ ನೋಡ್ತಾ ಇದ್ರೆ ಹಳೆದು ಎಷ್ಟು ಚೆನ್ನಾಗಿತ್ತು ಅಲ್ಲ ಮಕ್ಕಳೇ. ಈ ಕರೋನಾ ಅಂತಕ್ಕಂಥದ್ದು ಒಂದು ಪಿಡುಗು ಬಂದು ನಿಮ್ಮನ್ನ ಎಲ್ಲ ಹೆಂಗ ಒಂದು ಬಂಧನದಲ್ಲಿ, ಜೈಲಲ್ಲಿ ಕೂಡಾಕಿದಂಗ ಆಗಿದೆ. ಇದು ಯಾವಾಗ ಹೋಗುತ್ತೋ ಆ ಭಗವಂತನ ಒಂದು ಕರುಣೆಯಿಂದ ಅಲ್ವಾ ಮಕ್ಕಳೇ. ಒಂದು ಶಿಸ್ತು ಇರ್ತಿತ್ತು, ಒಂದು ಆಟ ಇರ್ತಿತ್ತು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತಿತ್ತು, ಎಲ್ಲವೂ ಸಮೇತ ಇವತ್ತು ಮೂಲೆ ಗುಂಪಾಗಿದೆ ಮಕ್ಕಳು. ಸೊ ಆ ಒಂದು ದೃಷ್ಟಿಯಿಂದ ನಿಮ್ಮ ಇದ್ದಿದ್ದ ಸಮಯದಲ್ಲೇ ಸಮೇತ ಅಲ್ಲ, ಇವತ್ತು ಜೀವ ಇತ್ತು ಅಂತಂದ್ರೆ ಮುಂದೊಂದು ದಿನ ಆ ಕೆಲಸ ಮಾಡೋಣ. ಇವತ್ತು ಜೀವನೇ ಇಲ್ಲ ಅಂದ್ರೆ ಆಗಸ್ಟ್ 15 ಮಕ್ಕಳೇ, ಇದೇ ವರ್ಷ ಆಗಸ್ಟ್ 15 ನಮ್ಮ ತಂಗಿಯ ಯಜಮಾನರಿಂದ ನಮ್ಮ ಭಾವರಿಗೆ ಇದೇ ಒಂದು ಕಾಯಿಲೆ ಸೋಂಕಿನಿಂದ ತುತ್ತಾಗಿ ನಾನು ಫ್ಲಾಗ್ ಹಾಸ್ಟಿಂಗ್ ಕೆಲವೇ ಒಂದು ಅರ್ಧ ಗಂಟೆ ಮಾತ್ರ ಫ್ಲಾಗ್ ಹಾಸ್ಟಿಂಗ್ ಮಾಡಿ ಅದನ್ನ ಶವ ಸಂಸ್ಕಾರ ಮಾಡ್ಲಿಕ್ಕೆ ಹೋಗೋದು. ಆ ಒಂದು ಮತ್ತೆ ಆ ಒಂದು ಸೀನ್ ಅನ್ನ, ಆ ಸಿಚುವೇಶನ್ ನಮ್ಮ ಕಣ್ಣು ಮುಂದೆ ಬರಬಾರದು. ಇರ್ಲಿ ಮಕ್ಕಳೇ, ಅದೇನ ಹೇಳ್ತಾರೆ, ಇದಿತ್ತು ಏನು ಮಾಡಕ್ಕಾಗಲ್ಲ. ಸೊ ಇರ್ಲಿ. ಆದ್ರೂ ಮುಂದಿನ ಒಂದು ಆರೋಗ್ಯದ ಬಗ್ಗೆ ಹೋಗೋದಾದ್ರೆ ನಾವು ಹೇಳೋದಾದ್ರೆ ಪ್ರಯೋಜನಗಳು ಅಂತ ಬರ್ತಾವೆ. ಆರೋಗ್ಯ ಭಾಗ್ಯದ ಪ್ರಯೋಜನಗಳು ಬಂದ್ಬಿಟ್ಟು ನಂಬರ್ 1 ಏನಪ್ಪಾ ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯದ ಗುಣಮಟ್ಟ ಉತ್ತಮಗೊಳ್ಳುತ್ತದೆ. ಆರೋಗ್ಯದ ಗುಣಮಟ್ಟ ಬಹಳ ಶಿಸ್ತಿನಿಂದಿರ್ತಾರೆ, ಉತ್ತಮವಾಗಿರ್ತಾರೆ, ಹಾಗೂ ಬಹಳ ಲವಲವಿಕೆಯಿಂದ ಕೂಡಿರ್ತಾರೆ, ಚೆನ್ನಾಗಿರ್ತಾರೆ. ಹಾಗೆ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನು ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರಿಗೂ ನಿರ್ವಹಿಸಲು ಸಾಧ್ಯವಾಗುತ್ತದೆ. ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಕಾರಿಯಾಗುತ್ತದೆ ಮಕ್ಕಳೇ. ಹಾಗೆ ಸಾಮಾಜಿಕ ಸೌಹಾರ್ದತೆ ಬೆಳೆಯುತ್ತದೆ. ಸಾಮಾಜಿಕ ಸೌಹಾರ್ದತೆ ಅಂತಕ್ಕಂಥದ್ದು, ಪರಸ್ಪರ ಸಂಬಂಧ ಅಂತಕ್ಕಂಥದ್ದು, ಸೌಹಾರ್ದತೆಯಿಂದ ಕೂಡಿರ್ತಕ್ಕಂಥದ್ದು ಬೆಳೀತದೆ. ಹಾಗೆ ಸದೃಢವಾದ ಸಮಾಜದಲ್ಲಿ ಸದೃಢವಾದ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೌಂಡ್ ಮೈಂಡ್ ಇಂದ ಸೌಂಡ್ ಬಾಡಿ ಅಂತ ಏನು ಸ್ವಾಮಿ ವಿವೇಕಾನಂದ ಹೇಳ್ತಾರಲ್ಲ, ಸೊ ಹಾಗೆ ಸದೃಢವಾಗಿರ್ತಕ್ಕಂಥ ಒಂದು ಸಮಾಜದ ಯುವಕರಿಂದ ಸೇರಿದ್ದು ಆ ಯುವಕರು ಸಮಾಜದ ಉತ್ತಮ ದೇಶವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಅಂತ ಹೇಳ್ತಾರೆ. ಹಾಗೆ ಹಲವಾರು ಮಾರಕ ರೋಗಗಳನ್ನು ಇಲ್ಲಿ ತಡೆಗಟ್ಟಬಹುದು. ನೋಡಿ, ಇವತ್ತು ಕರೋನಾ ಬಂದು ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹೊರ ಹೋಗ್ಮೇಲೆ ಹಾಕ್ಲೇಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಕಡ್ಡಾಯವಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸೋಪ್ನಿಂದ ಕೈ ತೊಳ್ಕೋಬೇಕು, ಊಟಕ್ಕಿಂತ ಮುಂಚೆ, ಊಟ ಆದ ನಂತರ. ಬಹಳ ಎಷ್ಟು ರೆಸ್ಟ್ರಿಕ್ಷನ್ ಅಂತಂದ್ರೆ ನಮ್ಮ ಆರೋಗ್ಯದ ಒಂದು ಹಲವಾರು ಮಾರಕದಲ್ಲಿ ಇದು ಒಂದು, ಕರೋನಾ ಒಂದು. ಸೊ ಇದರಿಂದ ನಾವು ಜೀವನ ರಕ್ಷಿಸಬೇಕಪ್ಪ ಅಂದ್ರೆ ಇವೆಲ್ಲವೂ ಮಾಡಬೇಕಾಗುತ್ತೆ. ಸೊ ತಮ್ಮ ತಮ್ಮ ಕೆಲಸ ಕಾರ್ಯವನ್ನು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ
ಕಾರ್ಯಗಳನ್ನು ಮಾಡಲಿಕ್ಕೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ಬೆಳೆಸಲಿಕ್ಕೆ ಸೌಹಾರ್ದತೆ ಸದೃಢ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಹಲವಾರು ಮಾರಕ ರೋಗಗಳನ್ನು ತಡೆಯಬೇಕು. ಇವೆಲ್ಲದಕ್ಕೆ ನಾವು ಆರೋಗ್ಯಕರ ಪ್ರಯೋಜನಗಳನ್ನು ನಾವು ಪಡೆಯಬೇಕು. ಅದರಲ್ಲಿ ಮುಖ್ಯವಾಗಿ ನಾವು ಯಾವ್ದಪ್ಪ ಅಂತಂದ್ರೆ ವಾಯುವಿಹಾರ. ವಾಯು ವಿಹಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ಗೊತ್ತಿದೆ ನಿಮಗೆಲ್ಲರೂ ವಾಯು ವಿಹಾರ. ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ 5:15 ತಕ್ಷಣ ನಾವು ಹೋಗ್ತಾರೆ, ಇಬ್ಬನಿ ಮುಖಾಂತರನೇ ತಣ್ಣನೆ ಗಾಳಿ ಬೀಸ್ತಿರ್ತದೆ. ಸುಮಾರು ಜನ ವಾಕ್ ಹೋಗ್ತಾ ಇರ್ತಾರೆ, ನಮ್ಮ ಫೀಲ್ಡ್ ಅಲ್ಲೂ ಸಮೇತ ಜಾಗಿಂಗ್ ಮಾಡ್ತಾ ಇರ್ತಾರೆ. ಇದು ವಾಯು ವಿಹಾರ. ಇದರಿಂದ ನಮಗೆ ಏನಪ್ಪ ಲಾಭ ನೋಡೋಣ. ಸಾಮಾನ್ಯವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಿಸರ್ಗದ ಮಡಿಲಲ್ಲಿ ನಡೆದಾಡುವುದಕ್ಕೆ ವಾಯುವಿಹಾರ ಎನ್ನುವುದು. ನೋಡಿ, ಸಾಮಾನ್ಯವಾಗಿ ಸೂರ್ಯೋದಯಕ್ಕೆ ಮುನ್ನ ಅಥವಾ ಸೂರ್ಯೋದಯದ ನಂತರ ನೆಕ್ಸ್ಟ್ ಸೂರ್ಯಾಸ್ತ ಸಮಯದಲ್ಲಿ ಆ ನಿಸರ್ಗದ ಮಡಿಲಿನಲ್ಲಿ ನಡೆದಾಡುವುದಕ್ಕೆ ವಾಯುವಿಹಾರ ಎನ್ನುವುದು. ನಿಸರ್ಗದ ಮಡಿಲಿನಲ್ಲಿ ನಡೆದಾಡುವುದಕ್ಕೆ ನೋಡು, ನೈಸರ್ಗಿಕವಾದ ಒಂದು ಪರಿಸರ, ವಿಶಾಲವಾದ ಒಂದು ಸ್ವಚ್ಛವಾದ ಒಂದು ತಣ್ಣನೆ ಗಾಳಿ, ಇದರಿಂದ ಮಾಡೋದ್ರಿಂದ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ಆರೋಗ್ಯವಂತರಾಗಲಿಕ್ಕೆ ನಾವು ಕೂಡಿರ್ಲಿಕ್ಕೆ ನಾವು ಬಹಳ ಮುಖ್ಯವಾಗಿರುತ್ತದೆ. ವಾಯುವಿಹಾರ ಸಂದರ್ಭದಲ್ಲಿ ನಮ್ಮ ಆರೋಗ್ಯದ ದೃಷ್ಟಿಯಿಂದ ತಮ್ಮ ಹೃದಯ ಬಡಿತ, ಉಸಿರಾಟದ ಕ್ರಿಯೆಯ ಮೇಲೆ ಪರಿಣಾಮಕಾರಿಯಾಗಿ ಗಮನವಾದಂತಹ ಗಾಢವಾದಂತಹ ಒಂದು ಒತ್ತಡ ಬೀರ್ತದೆ. ಹಾಗೆ ಮನಸ್ಸಿನಲ್ಲಿ ಕಲ್ಮಶ ಮತ್ತು ಒತ್ತಡಗಳು ದೂರವಾಗುತ್ತವೆ. ವಾಯುವಿಹಾರ ಸಂದರ್ಭದಲ್ಲಿ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಹೃದಯ ಬಡಿತದ ಮೇಲೆ ಮತ್ತು ಉಸಿರಾಟದ ಕ್ರಿಯೆಯ ಮೇಲೆ ಪರಿಣಾಮಕಾರಿಯಾಗಿ ನಮಗೆ ಪ್ರಭಾವ ಬೀರುತ್ತದೆ. ಹೆಂಗಪ್ಪ ಅಂತಂದ್ರೆ ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್, ಏನು ಹೃದಯಾಘಾತ ಅಂತ ಇರ್ತಕ್ಕಂಥವ್ರು, ಅಸ್ತಮಾ ಇರ್ತಕ್ಕಂಥವ್ರು, BP ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥವ್ರು, ಫ್ಯಾಟ್ ಇರ್ತಕ್ಕಂಥವ್ರು, ಅವರೆಲ್ಲ ವಾಕ್ ಮಾಡೋದ್ರಿಂದ ಬಹಳ ಉಸಿರಾಟದಲ್ಲಿ ಚಲನ ಕ್ರಿಯೆ ಅಂತಕ್ಕಂಥದ್ದು ಅವರಿಗೆ ಆಗುತ್ತೆ. ಚೆನ್ನಾಗಿ ಆರೋಗ್ಯವಂತ ಕೂಡಿರ್ತಾರೆ. ಇದಲ್ಲದೆ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶಗಳನ್ನು, ಟೆನ್ಷನ್, ಒತ್ತಡವನ್ನು ದೂರ ಕಳಿಸುತ್ತವೆ. ಒಂದು ಪ್ರಶ್ನೆ ಅಂತಕ್ಕಂಥದ್ದು ಬರ್ತದೆ. ಅವತ್ತಿನ ಕೆಲಸ ಕಾರ್ಯಗಳನ್ನು ಮಾಡಿ ಅವರಿಗೆ ಮೂಡ್ ಅಂತಿರಲ್ಲ, ಅದು ಅಂತಕ್ಕಂಥದ್ದು ಬರ್ತದೆ. ಯಾವುದರಿಂದ? ಈ ವಾಯು ವಿಹಾರದಿಂದ. ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಕಡಿಮೆ ಇರುವ ಸ್ಥಳದಲ್ಲಿ ಆಯ್ಕೆ ಮಾಡಿಕೊಂಡು ವಾಯು ವಿಹಾರ ಮಾಡಿದರೆ ಈ ಕೆಳಗಿನ ಪ್ರಯೋಜನ ಪಡೆಯಬಹುದು. ನೋಡಿ, ವಾಯು ವಿಹಾರ ಎಲ್ಲಿ ಮಾಡಬೇಕು? ಯಾವುದೇ ಜನಗಳು ಇಲ್ಲದ ಒಂದು ಸ್ಥಳದಲ್ಲಿ, ಯಾವುದೇ ವಾಹನಗಳ ಒಂದು ಶಬ್ದ ಮಾಲಿನ್ಯಗಳು ಇಲ್ಲದ ಸ್ಥಳದಲ್ಲಿ, ಯಾವುದೇ ಫ್ಯಾಕ್ಟರಿ ಮತ್ತು ಕಾರ್ಖಾನೆಗಳ ವಿಷ ಅನಿಲ ಹೊರ ಹಾಕ್ತಕ್ಕಂಥ ಪ್ರದೇಶದಲ್ಲಿ ಮಾಡಬಾರದು. ಅದು ಎಲ್ಲಿ ಮಾಡಬೇಕಪ್ಪ ಅಂತಂದ್ರೆ ವಿಶಾಲವಾದಂತಹ ಪ್ರದೇಶ, ವಾಹನಗಳ ದಟ್ಟಣೆ ಕಡಿಮೆ ಇರ್ತಕ್ಕಂಥ ಪ್ರದೇಶ, ಜನದಟ್ಟಣೆ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿ ಈ ಒಂದು ಸ್ಥಳದಲ್ಲಿ ಆಯ್ಕೆ ಮಾಡಬೇಕು. ಇದರಿಂದ ಏನ್ ಲಾಭ? ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ದೊರೆಯುತ್ತದೆ. ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ಪೂರೈಕೆ ಆಗುತ್ತದೆ. ಹೌದು, ಆಕ್ಸಿಜನ್ ಒಳ್ಳೆ ನಮ್ಮ ದೇಹದಲ್ಲಿರ್ತಕ್ಕಂಥ ಕೆಟ್ಟವಾದ ಇಂಗಾಲ ಡೈಆಕ್ಸೈಡ್ ಹೊರಗೆ ಹೋಗಿ ಆಮ್ಲಜನಕವನ್ನು ನಾವು ಪಡೆಯುತ್ತೀವಿ ವಾಯು ವಿಹಾರದಿಂದ. ಇದರಿಂದ ಉಸಿರಾಟ ಕ್ರಿಯೆ ಅಂತಕ್ಕಂಥದ್ದು ಚೆನ್ನಾಗುತ್ತೆ. ಮನಸ್ಸು ಅವತ್ತಿನ ಒಂದು ಯಾವುದೇ ಒತ್ತಡಗಳಿಲ್ಲದ, ಟೆನ್ಷನ್ ಇಲ್ಲದ ಸಮೃದ್ಧಿಯಾದಂತಹ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಸಾಧ್ಯವಾಗುತ್ತದೆ. ಅದು ವಿಶಾಲವಾದ ಯೋಚನೆಗಳನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಮಾನಸಿಕ ನೆಮ್ಮದಿ ದೊರಕುತ್ತದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ದೊರೆಯುತ್ತದೆ.
ದೈನಂದಿನ ಬಿಡುವು ರಹಿತ ಇವನ ಜಂಜಾಟದಲ್ಲಿ ಇವನ ಜೀವನದಲ್ಲಿ ಉಂಟಾಗಿರ್ತಕ್ಕಂತಹ ಟೆನ್ಷನ್ ಅನ್ನ, ಒತ್ತಡವನ್ನ ಕಡಿಮೆ ಮಾಡಲು ನಮಗೆ ಮಾನಸಿಕ ನೆಮ್ಮದಿ ಇರ್ತಕ್ಕಂಥದ್ದು ದೊರೆಯುತ್ತದೆ. ಯಾವುದರಿಂದ? ಈ ವಾಯು ವಿಹಾರದಿಂದ. ಬೆಳಗಿಂದ ಸಂಜೆವರೆಗೂ ಎಷ್ಟು ನಿಮಗೆ ಅಪ್ಪ ಅಮ್ಮ ಹೇಳೋದು ಕೆಲಸ, ಅಮ್ಮ ಹೇಳೋದ್ ಕೆಲಸ, ಅಣ್ಣ ಹೇಳೋದ್ ಕೆಲಸ, ಮನೆಯಲ್ಲಿ ವರ್ಕ್, ಶಾಲೆಯಲ್ಲಿ ನಾವು ಹೇಳ್ತಕ್ಕಂಥ ಟೆನ್ಷನ್, ಇವೆಲ್ಲವೂ ಸಮೇತ ದೂರ ಆಗಬೇಕು ಅಂತಂದ್ರೆ, ಮಾನಸಿಕ ನೆಮ್ಮದಿ ದೊರಕಬೇಕಂತಂದ್ರೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಬೇಕು. ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ವಾಕ್ ಮಾಡೋದಲ್ಲದೆ ಆ ವಾರ್ಮಪ್ ಆಗಿರುತ್ತೆ. ಸ್ವಲ್ಪ ಯೋಗಾಸನ ಅಥವಾ ಪ್ರಾಣಾಯಾಮ ಅಥವಾ ಎಕ್ಸರ್ಸೈಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಈ ಒಂದು ಪರಿವರ್ತನೆ ಆಗುತ್ತೆ. 30-40 ವರ್ಷ ಬದುಕೋರು ಇನ್ನೂ 60-70 ವರ್ಷ ಬದುಕಬಹುದು. 60-70 ವರ್ಷ ಬದುಕು 100 ವರ್ಷ ಬದುಕಬಹುದು. ಹೀಗೆ ಸೊ ಇದು ವಾಯುವಿಹಾರದ ಒಂದೇ ಅಲ್ಲ, ಆ ಇಬ್ಬರಿ ತುಂತುರು ಹನಿಗಳು ಇರ್ತದಲ್ಲ, ಆ ತುಂತುರು ಹನಿಗಳ ಮುಖಾಂತರ ನಮ್ಮ ಚರ್ಮದ ಆರೋಗ್ಯಕ್ಕೆ ಅಗತ್ಯವಾದ ವಿಟಮಿನ್ ಡಿ ಅಂತಕ್ಕಂಥದ್ದು ಸಿಗುತ್ತದೆ. ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಡಿ ಯಾವುದರಿಂದ ವಿಟಮಿನ್ ಡಿ ಸಿಗುತ್ತೆ ಅಂದ್ರೆ ಸೂರ್ಯನ ಕಿರಣಗಳ ಸಹಾಯದಿಂದ ನಮಗೆ ವಿಟಮಿನ್ ಡಿ ಅಂತಕ್ಕಂಥದ್ದು ದೊರೆಯುತ್ತದೆ. ಇದಲ್ಲದೆ ರಕ್ತ ಸಂಚಾರ, ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಅಂತಕ್ಕಂಥದ್ದು ಉತ್ತಮಗೊಳ್ಳುತ್ತದೆ. ನೋಡಿ, ನಮ್ಮ ರಕ್ತ ಸಂಚಾರ ಅಂತಕ್ಕಂಥದ್ದು ಹೃದಯದಿಂದ ದೇಹಕ್ಕೆ, ದೇಹದಿಂದ ಹೃದಯಕ್ಕೆ ಹೋಗ್ತಕ್ಕಂಥ ಅಭಿಧಮನಿಗಳು ಮತ್ತು ಅಪಧಮನಿಗಳು ಅಂತಕ್ಕಂಥವು ಕೆಲಸ ಮಾಡ್ತಾ ಇರ್ತವೆ. ಸೊ ಆ ಒತ್ತಡದಲ್ಲಿ ಏನಾದ್ರೂ ನಾವು ಟೆನ್ಷನ್ ಆದ್ರೂ, ಒತ್ತಡ ನಾಳಗಳೇನಾದ್ರೂ ನಮಗೆ ಸ್ಟ್ರಕ್ ಆದಂತ ಸಂದರ್ಭದಲ್ಲಿ ಈ ಸಂಚಾರ ಅಂತಕ್ಕಂಥದ್ದು ಉತ್ತಮಗೊಳ್ಳುತ್ತದೆ. ಯಾವುದರಿಂದ? ವಾಕ್ ಮಾಡೋದ್ರಿಂದ, ಜಾಗ್ ಮಾಡೋದ್ರಿಂದ. ಆ ಒಂದು ದೃಷ್ಟಿಯಿಂದ ನೋಡಿ ನಮಗೆ ರಕ್ತ ಸಂಚಾರ ಅಂತಕ್ಕಂಥದ್ದು ಉತ್ತಮಗೊಳ್ಳುತ್ತದೆ. ಒಟ್ಟಾರೆಯಾಗಿ ನಾವು ವಾಯುವಿಹಾರದಲ್ಲಿ ಇನ್ನ ಏನು ಉಪಯೋಗ ಕಾಣಬಹುದು? ನಿಯಮಿತವಾಗಿ ತೊಡಗಿಕೊಳ್ಳುವುದರಿಂದ ವ್ಯಕ್ತಿಯ ಆರೋಗ್ಯ ಉತ್ತಮ, ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗುತ್ತದೆ. ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಉಂಟಾಗುತ್ತದೆ ಮಕ್ಕಳು. ಸೊ ಇಷ್ಟು ವಾಯುವಿಹಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ವಾಯುವಿಹಾರ ಅಂತಂದ್ರೆ ನಿಮಗೆ ಗೊತ್ತಿರಲಿ ಮಕ್ಕಳೇ, ವಾಯುವಿಹಾರ ಅಂತಂದ್ರೆ ಬೇರೆ ಏನಿಲ್ಲ, ಬೆಳಿಗ್ಗೆ ಸೂರ್ಯಾಸ್ತ ಅಥವಾ ಸೂರ್ಯ ಉದಯ ಅಥವಾ ಸೂರ್ಯಾಸ್ತದ ಸಮಯದಲ್ಲಿ ನಿಸರ್ಗದ ಮಡಿಲಿನಲ್ಲಿ ಸಾಮಾನ್ಯವಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲೇ ಇದು ಮಾಡ್ತಕ್ಕಂಥದ್ದು. ಅದನ್ನು ನೀವು ತಿಳ್ಕೋಬೇಕು. ಸಾಮಾನ್ಯವಾಗಿ ಸೂರ್ಯಾಸ್ತ ಮತ್ತು ಸೂರ್ಯ ಉದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ನಿಸರ್ಗದ ಮಡಿಲಿನಲ್ಲಿ ನಡೆದಾಡತಕ್ಕಂಥ ಒಂದು ಚಟುವಟಿಕೆಯ ವಾಯುವಿಹಾರ ಅಂತ ಅಂದ್ಬಿಟ್ಟು ನಾವು ಕರೀತೇವೆ. ಸೊ ಈ ವಾಯುವಿಹಾರವನ್ನ ನಾವು ಯಾರು ಮಾಡ್ಬೇಕಪ್ಪ ಅಂತಂದ್ರೆ, ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ದೊರಕೋದಕ್ಕೋಸ್ಕರ ನಾವು ವಾಯುವಿಹಾರವನ್ನು ಮಾಡಬೇಕು. ಮಾನಸಿಕ ನೆಮ್ಮದಿ ದೊರೆಯಕ್ಕೋಸ್ಕರ ನಾವು ವಾಯುವಿಹಾರವನ್ನು ಮಾಡಬೇಕು. ಚರ್ಮದ ಆರೋಗ್ಯಕ್ಕೆ ವಿಟಮಿನ್ ಡಿ ಅಂತಕ್ಕಂಥದ್ದು ದೊರೆಯಕ್ಕೋಸ್ಕರ ನಾವು ವಾಯುವಿಹಾರವನ್ನು ಮಾಡಬೇಕು. ವಿಟಮಿನ್ ಡಿ ಅಂತಕ್ಕಂಥದ್ದು ನಮ್ಮಲ್ಲಿ ಸಿಗುತ್ತೆ ಮಕ್ಕಳೇ. ಅದಲ್ಲದೆ ರಕ್ತ ಸಂಚಾರ ಉತ್ತಮಗೊಳ್ಳಲಿಕ್ಕೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ಲಿಕ್ಕೆ, ನಮ್ಮ ದೇಹದಲ್ಲಿ ಉಸಿರಾಟ ಶ್ವಾಸಕೋಶ ಕ್ರಿಯೆ ಚೆನ್ನಾಗಿ ಆಗ್ಲಿಕ್ಕೆ ವಾಯುವಿಹಾರ, ನಮ್ಮ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗಲಿಕ್ಕೆ ವಾಯುವಿಹಾರ ಮಾಡಬೇಕು. ಸೊ ಇದು ಆರೋಗ್ಯಕರ ಪರಿಸರ ಪ್ರಯೋಜನ ಬರ್ತಕ್ಕಂಥ ನಂಬರ್ 1 ವಾಯುವಿಹಾರ. ನೆಕ್ಸ್ಟ್, ಈ ವಾಯುವಿಹಾರ ಆದ ನಂತರ ವ್ಯಾಯಾಮ ಶಾಲೆ ಅಂತಕ್ಕಂಥದ್ದು ಬರ್ತದೆ. 2ನೇ ಪಾಯಿಂಟ್. ವ್ಯಾಯಾಮ ಶಾಲೆ ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೋಬೇಕಂತಂದ್ರೆ ಇದೊಂದು ವ್ಯಾಯಾಮ ಶಾಲೆ. ಜಿಮ್ ಅಂತ ಏನ್ ಹೇಳ್ತೀರಲ್ಲ ನೀವು, ಆ ಒಂದು ಶಾಲೆ. ಸಾಮಾನ್ಯವಾಗಿ ನೀವು ವ್ಯಾಯಾಮ ಶಾಲೆ ನೋಡಿರ್ತೀರ. ಜಿಮ್ ಅಂತಕ್ಕಂಥ ಈ ಜಿಮ್ ಅಂತಕ್ಕಂಥದ್ದು ಅಥವಾ ವ್ಯಾಯಾಮ ಶಾಲೆ ಅಂತಕ್ಕಂಥದ್ದು ಬಗ್ಗೆ ನೀವು ತಿಳ್ಕೊಳ್ತೀರ. ಏನು? ಸಾಮಾನ್ಯವಾಗಿ ವ್ಯಾಯಾಮ ಶಾಲೆಗಳೆಂದರೆ
ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾದ ವಿಶೇಷವಾದ ದೈಹಿಕ ತರಬೇತಿ ಕೊಡುವ ಸ್ಥಳವಾಗಿದೆ. ನೋಡಿ, ಶರೀರ ಮೇಲೆ, ನಮ್ಮ ದೇಹದ ಮೇಲೆ, ನಮ್ಮ ದೇಹ ಇದೆಯಲ್ಲ, ಕಾಲುಗಳಿಗೆ, ಥೈಸ್, ಕಾಫ್ಸ್, ಟ್ರಂಕ್, ಚೆಸ್ಟ್, ಶೋಲ್ಡರ್ಸ್, ಮಸಲ್ಸ್ ಮತ್ತೆ ರಿಸ್ಟ್, ಬ್ಯಾಕ್ ಬೋನ್, ಸಿಕ್ಸ್ ಪ್ಯಾಕ್, ಹೊಟ್ಟೆ ಮೇಲೆ ಎಲ್ಲದಕ್ಕೂ ಸಮೇತ ಶರೀರದ ಅಂಗಾಂಗಗಳಿಗೆ ಕ್ರಮಬದ್ಧವಾದ ವಿಶೇಷವಾದ ದೈಹಿಕ ತರಬೇತಿಯನ್ನು ಕೊಡುವ ಸ್ಥಳವೇ ವ್ಯಾಯಾಮ ಶಾಲೆ. ಸಾಮಾನ್ಯವಾಗಿ ವ್ಯಾಯಾಮ ಶಾಲೆ ಅಂತಂದ್ರೆ ನಮ್ಮ ಶರೀರದ ಅಂಗಾಂಗಗಳಿಗೆ ವಿಶೇಷವಾದಂತಹ ಕ್ರಮಬದ್ಧವಾದಂತಹ ತರಬೇತಿಯ ದೈಹಿಕ ತರಬೇತಿ ಕೊಡ್ತಕ್ಕಂತಹ ಒಂದು ಕ್ರಿಯೆಗೆ ಚಟುವಟಿಕೆ ನಾವು ವ್ಯಾಯಾಮ ಶಾಲೆ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಉತ್ತಮ ಆರೋಗ್ಯವನ್ನು ಹೊಂದಲು ಅಗತ್ಯವಿರತಕ್ಕಂಥ ಉಪಕರಣ ಸಹಿತ ಮತ್ತು ಉಪಕರಣ ರಹಿತ ವಿವಿಧ ವ್ಯಾಯಾಮಗಳನ್ನು ವೈಜ್ಞಾನಿಕವಾಗಿ ಮಾಡಲು ಅನುಕೂಲಕರ ಸುಸಜ್ಜಿತ ಸ್ಥಳಗಳಿಗೆ ವ್ಯಾಯಾಮ ಶಾಲೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ಹೇಳೋದಾದ್ರೆ, ಉತ್ತಮ ಆರೋಗ್ಯವನ್ನು ಹೊಂದಲು, ಉತ್ತಮ ಪೋಸ್ಚರ್ ಆಗಿರ್ಲಿ, ಆರೋಗ್ಯವನ್ನು ಆಗಿರ್ಲಿ, ಆ ಹೊಂದಲು, ಆ ಆರೋಗ್ಯವನ್ನು ಪಡೆಯಲು ಅಗತ್ಯವಿರ್ತಕ್ಕಂಥ ಉಪಕರಣ ಸಹಿತ ಉಪಕರಣ ರಹಿತ, ಉಪಕರಣ ಇಲ್ಲದೆ ಮಾಡಬಹುದು, ಉಪಕರಣ ಇದ್ದು ಸಮೇತ ಮಾಡಬಹುದು. ನೀವು ಏನ್ ಹೇಳ್ತೀರ, ಡಂಬಲ್ಸ್, ಕ್ರಾಸ್ ಬಾರು, ಪ್ಯಾರಲಲ್ ಬಾರು, ಲಿಫ್ಟ್ ಅಥವಾ ಸೈಕ್ಲಿಂಗ್ ಆಗಲಿ, ಟ್ವಿಸ್ಟಿಂಗ್ ಆಗಲಿ, ಭಾರ ಎತ್ತೋದು, ವೇಟ್ ಲಿಫ್ಟ್, ಪವರ್ ಲಿಫ್ಟ್ ಏನಿರ್ತಲ್ಲ ಕಲ್ಲು, ಸೊ ಅವನ್ನೆಲ್ಲ ಮಾಡಬೇಕು. ಉಪಕರಣ ಸಹಿತ ಮತ್ತು ಉಪಕರಣ ರಹಿತ ವಿವಿಧ ವ್ಯಾಯಾಮಗಳನ್ನು ವೈಜ್ಞಾನಿಕವಾಗಿ ಟೆಕ್ನಾಲಜಿಯಲ್ಲಿ ಉಪಯೋಗಿಸಿಕೊಂಡು ಮಾಡತಕ್ಕಂಥ ಅನುಕೂಲಕರ ಒಂದು ಸುಸಜ್ಜಿತ ಸ್ಥಳ ಇರ್ತದೆ. ಅದಕ್ಕೆ ಆದಂತ ಒಂದು ಸ್ಥಳ ಇರ್ತದೆ. ಆ ಸ್ಥಳದಲ್ಲಿ ಒಬ್ಬ ಶಿಕ್ಷಕರಿರ್ತಾರೆ, ತರಬೇತಿ ಹೊಂದಿರತಕ್ಕಂಥ ಶಿಕ್ಷಕರಿರ್ತಾರೆ. ಆ ಶಿಕ್ಷಕರಿಂದ ಪಡಿತಕ್ಕಂಥ ಒಂದು ಜ್ಞಾನನೇ ಅಥವಾ ಶಿಕ್ಷಣವೇ ವ್ಯಾಯಾಮ ಶಾಲೆ ಅಂತ ಹೇಳ್ತೀವಿ. ಈ ವ್ಯಾಯಾಮ ಶಾಲೆಯಿಂದ ಏನ್ ಪ್ರಯೋಜನ? ನಂಬರ್ 1, ದೈಹಿಕ ದಾಢ್ಯತೆಯ ಘಟಕಗಳಾದಂತಹ ವೇಗ, ಕಷ್ಟ ಸಹಿಷ್ಣುತೆ, ಚಪಲತೆ, ಮೈಮಣಿತ, ಬಲ ಮುಂತಾದವುಗಳನ್ನು ಅಭಿವೃದ್ಧಿಸಿಕೊಡುತ್ತದೆ. ನೋಡಿ, ದೈಹಿಕ ದಾಢ್ಯತಾ ಘಟಕಗಳು, ದೈಹಿಕ ದಾಢ್ಯತಾ ಘಟಕಗಳು ಯಾವುದು? ವೇಗ, ಬಲ, ಕಷ್ಟ ಸಹಿಷ್ಣುತೆ, ಸ್ಪೀಡು, ಸ್ಟ್ರೆಂತ್, ಎಂಡರೆನ್ಸ್. ಇವಲ್ಲದೇ ಚಪಲತೆ ಅಂದ್ರೆ ಎಜಿಲಿಟಿ, ಈ ಚಪಲತೆ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಬಹುದು. ದೈಹಿಕ ದಾಢ್ಯದ ಘಟಕಗಳಾದಂತಹ ಸ್ಪೀಡು, ಸ್ಟ್ರೆಂತ್, ಎಂಡರೆನ್ಸ್, ಎಜಿಲಿಟಿ, ಫ್ಲೆಕ್ಸಿಬಿಲಿಟಿ ಇವೆಲ್ಲವನ್ನ ನಾವು ಅಭಿವೃದ್ಧಿಪಡಿಸಬಹುದು ಒಬ್ಬ ಕ್ರೀಡಾಪಟುವಿನಲ್ಲಿ. ಜೊತೆಗೆ ವ್ಯಾಯಾಮ ಶಾಲೆಯ ನಿಯಮಿತ ವ್ಯಾಯಾಮದಲ್ಲಿ ತೊಡಗುವುದರಿಂದ ದೈಹಿಕ ದಾಢ್ಯತೆ ಅಭಿವೃದ್ಧಿಪಡಿಸಬಹುದು. ವ್ಯಾಯಾಮ ಶಾಲೆ ನಾವು ಬೆಳಗ್ಗೆ ಸಾಯಂಕಾಲ ಹೋಗೋದ್ರಿಂದ ನಾವು ಸಣ್ಣಕ್ಕಿರ್ತಕ್ಕಂಥವ್ರು ದಪ್ಪ ಆಗ್ಬಹುದು, ದಪ್ಪ ಇರ್ತಕ್ಕಂಥವ್ರು ಸ್ಲಿಮ್ ಆಗ್ಬಹುದು, ಒಳ್ಳೆ ಪೋಸ್ಟರ್ ಅನ್ನ, ನಿಲುವನ್ನ ಪಡೆಯಬಹುದು. ನಿಲ್ಲುವಂತಕ್ಕಂಥದ್ದನ್ನ ನಾವು ಪಡೆಯಬಹುದು. ದೇಹದ ಎಲ್ಲಾ ಭಾಗಗಳಿಗೆ ವೈಜ್ಞಾನಿಕವಾಗಿ ಕ್ರಮಬದ್ಧ ರೀತಿಯಲ್ಲಿ ವ್ಯಾಯಾಮ ಮಾಡಬಹುದು. ದೇಹದ ಎಲ್ಲಾ ಭಾಗಕ್ಕೆ ವ್ಯಾಯಾಮ ಮಾಡಬಹುದು. ಮತ್ತೆ ಉತ್ತಮ ನಿಲುವನ್ನ ಪಡೆಯಬಹುದು. ನೆಕ್ಸ್ಟ್, ರೋಗ ನಿರೋಧಕ ಶಕ್ತಿ ಉತ್ತಮಗೊಳ್ಳುವುದು. ನೋಡಿ, ಅವರಿಗೆ ಕರೋನಾ ಅಂತಕ್ಕಂಥದ್ದು ಬರಲ್ಲ ಜಲ್ದಿ. ಶಕ್ತಿ ಹೆಚ್ಚಾಗುತ್ತೆ. ವ್ಯಾಯಾಮ ಮಾಡೋದ್ರಿಂದ ಡೈಲಿ ಆ ಶಾಲೆ ಹೋಗೋದ್ರಿಂದ ರೋಗ ನಿರೋಧಕ ಶಕ್ತಿ ಅವರಿಗೆ ಜಾಸ್ತಿ ಆಗುತ್ತೆ, ಬೇಗ ನಾವು ತಡ್ಕೊಳ್ಳಲ್ಲ. ನೆಕ್ಸ್ಟ್, ದುಶ್ಚಟಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ. ನೋಡಿ, ಯಾವುದೇ ಚಟಗಳಿರಲ್ಲ, ದುಶ್ಚಟಗಳು ನೀವು ನೋಡಬಹುದು.
ಒಬ್ಬ ಕ್ರೀಡಾಪಟು ಯಾವ್ದಾದ್ರು ಒಂದು ಸಾಧನೆ ಮಾಡಿದಪ್ಪ ಅಂತಂದ್ರೆ ಅವನು ಒಂದು ಚಟ ಇರ್ತದೆ, ಅದನ್ನ ನಾವು ಮಾಡಬಾರ್ದು. ಡೂಪಿಂಗ್ ಟೆಸ್ಟ್ ಅಂತ ಮಾಡ್ತಾರೆ, ಡೂಪ್ ಟೆಸ್ಟ್ ಮಾಡಬಾರ್ದು. ಅದನ್ನ ನಾಡದವರು ಮತ್ತು ವಾಡದವ್ರು ಮಾಡಬೇಕು. ನಾಡ ಅಂತಂದ್ರೆ ನ್ಯಾಷನಲ್ ಆಂಟಿ ಡೂಪಿಂಗ್ ಏಜೆನ್ಸಿ ಅಂತವರು, ಮತ್ತು ವಾಡ ಅಂತಂದ್ರೆ ವರ್ಲ್ಡ್ ಆಂಟಿ ಡೂಪಿಂಗ್ ಏಜೆನ್ಸಿ ಅವರು ಅವ್ರು ಮಾಡ್ತಾರೆ. ಒಟ್ಟಾರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಇದು ಸಹಕಾರಿಯಾಗಿದೆ. ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ದುಶ್ಚಟಗಳಿಂದ ದೂರ ಆಗುವುದಲ್ಲದೆ ಮಕ್ಕಳ ಸರ್ವತೋಮುಖ ಮಾನಸಿಕವಾಗಿ, ಮಕ್ಕಳ ಒಂದು ಮಾನಸಿಕವಾಗಿ, ದೈಹಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕ ಗುಣಗಳ ಬೆಳವಣಿಗೆ ಇದು ಸಹಕಾರಿಯಾಗುತ್ತದೆ ಒಂದು ವ್ಯಾಯಾಮ ಶಾಲೆ ಅಂತ ಅಂದ್ಬಿಟ್ಟು. ಸೊ ಇಷ್ಟು ನಮ್ಮ ಆರೋಗ್ಯಕರ ಪರಿಸರದ ಪ್ರಯೋಜನಗಳು. ಸೊ ಆರೋಗ್ಯಕರ ಪರಿಸರದ ಪ್ರಯೋಜನಗಳಲ್ಲಿ ಆರೋಗ್ಯ ಭಾಗ್ಯ ಅಂತ ನೀವು ತಿಳ್ಕೊಂಡ್ರಿ. ಈ ಆರೋಗ್ಯ ಪರಿಸರ ಪ್ರಯೋಜನಗಳನ್ನು ನೀವು ತಿಳ್ಕೊಂಡ್ರೆ ಗುಣಮಟ್ಟವನ್ನು ಉತ್ತಮವಾಗಿರಿಸುತ್ತದೆ, ಪರಿಣಾಮಕಾರಿ ಕಾರ್ಯಗಳು ಮಾಡಲಿಕ್ಕೆ ಮತ್ತು ಸಾಮಾಜಿಕ ಸೌಹಾರ್ದತೆಯನ್ನು ಬೆಳೆಸುತ್ತೆ, ಸದೃಢ ಸಮಾಜದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ, ಹಲವಾರು ಮಾರಕ ರೋಗಗಳನ್ನು ಇದು ತಡೆಗಟ್ಟಬಹುದು ಅಂತ ಹೇಳಿದೆ. ಅದರಲ್ಲಿ ನಂಬರ್ 1 ಪ್ರಯೋಜನ ವಾಯುವಿಹಾರ. ಈ ವಾಯುವಿಹಾರ ದೇಹಕ್ಕೆ ಅಗತ್ಯವಾದ ಆಮ್ಲಜನಕ ದೊರಕುತ್ತದೆ, ಮಾನಸಿಕ ನೆಮ್ಮದಿ ದೊರಕುತ್ತದೆ, ಆ ಚರ್ಮದ ಆರೋಗ್ಯ, ವಿಟಮಿನ್ ಡಿ ಅಂತಕ್ಕಂಥದ್ದು ಸಿಗುತ್ತದೆ, ರಕ್ತ ಸಂಚಾರ ಉತ್ತಮಗೊಳ್ಳುತ್ತದೆ, ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಬದಲಾವಣೆ ಕಂಡುಬರುತ್ತದೆ. ಸೊ ಎರಡನೇ ವ್ಯಾಯಾಮ ಶಾಲೆ, ಎರಡನೇ ಒಂದು ಸಾಮಾಜಿಕ ಆರೋಗ್ಯಕರ ಪರಿಸರದಲ್ಲಿ ವ್ಯಾಯಾಮ ಶಾಲೆ. ಇದು ದೈಹಿಕ ದಾಂಢ್ಯಗಳಾದಂತಹ ವೇಗ, ಬಲ, ಕಷ್ಟ ಸಹಿಷ್ಣುತೆ, ಚಪಲತೆ ಮತ್ತು ಎಜಿಲಿಟಿ, ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಇಂಪ್ರೂವ್ ಮಾಡುತ್ತೆ, ಅನ್ನು ಅಭಿವೃದ್ಧಿಪಡಿಸುತ್ತೆ. ಸಮಾಜದಲ್ಲಿ ನಿಲುವನ್ನ, ಒಂದು ಒಳ್ಳೆ ಉತ್ತಮ ಪೋಸ್ಚರ್ ಅನ್ನ ಮಾಡೋದ್ರಿಂದ ಅವನು ಒಳ್ಳೆ ಸದೃಢನಾಗ್ತಾನೆ, ಒಳ್ಳೆ ಹೈಟ್, ಪರ್ಸನಾಲಿಟಿ, ಎಂತ ಒಂದು ಸ್ಟ್ರಕ್ಚರ್ ಅನ್ನ ಹೊಂದುತ್ತಾನೆ ವ್ಯಾಯಾಮ ಶಾಲೆಗೆ ಹೋಗಿ, ಜಿಮ್ಗೆ ಹೋಗಿ. ದೇಹದ ಎಲ್ಲ ಭಾಗಗಳಿಗೆ ವ್ಯಾಯಾಮವನ್ನ ನೋಡ್ಲಿಕ್ಕೆ ಸುಂದರವಾಗಿ ಕಾಣ್ತಾನೆ. ಜೊತೆಗೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಜಾಸ್ತಿ ಇರ್ತದೆ, ಮತ್ತೆ ದುಶ್ಚಟಗಳಿಂದ ದೂರ ಆಗ್ತದೆ. ಹಾಗೆ ಮಕ್ಕಳ ಒಂದು ಬೆಳವಣಿಗೆ, ಮಕ್ಕಳ ಒಂದು ಸಾಮಾಜಿಕ, ಆರ್ಥಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಮಾನಸಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ ಅಂತ ಅಂದ್ಬಿಟ್ಟು ಹೇಳಬಹುದು. ಸೊ ಇಷ್ಟು ಆರೋಗ್ಯಕರ ಪರಿಸರದ ಪ್ರಯೋಜನಗಳ ಬಗ್ಗೆ. ಒಂದು ಆರೋಗ್ಯ ಪ್ರಯೋಜನ, ವಾಯುವಿಹಾರ ಮತ್ತು ವ್ಯಾಯಾಮ ಶಾಲೆ ಬಗ್ಗೆ. ಇದು ಅಷ್ಟನ್ನ ನೀವು ಇದೇನಾದ್ರು ಡೌಟ್ ಇದ್ರೆ ತಿಳ್ಕೋಬಹುದು. ಧನ್ಯವಾದಗಳು.